ಇನ್ನು ಮೈಸೂರಿನ ಯುವಕನ ಕಿಡ್ನಿ ವೈಫಲ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣ ನ್ಯೂಸ್ ಮಾನವೀಯ ವರದಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸ್ಪಂದನೆಯನ್ನ ನೀಡಿದ್ದಾರೆ. ನೆಚ್ಚಿನ ಅಭಿಮಾನಿಯನ್ನ ಭೇಟಿಯಾಗೋದಕ್ಕೆ ಇದೀಗ ನಟ ಶಿವರಾಜ್ ಕುಮಾರ್ ಮುಂದಾಗಿದ್ದಾರೆ. ಶಿವರಾಜ್ ಕುಮಾರ್ ಆಪ್ತ ಸಹಾಯಕರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಯುವಕನನ್ನ ಭೇಟಿ ಮಾಡಿದ್ದಾರೆ. ಎರಡೂ ಕಿಡ್ನಿ ವೈಫಲ್ಯದಿಂದ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿರುವಂತಹ ಯುವಕ ಜಯಕುಮಾರ್ ತನ್ನ ನೆಚ್ಚಿನ ಅಭಿಮಾನಿ ಜಯಕುಮಾರ್ನನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳಲು ಶಿವಣ್ಣ ನಿರ್ಧಾರವನ್ನ ಮಾಡಿದ್ದಾರೆ. ಸ್ವತಃ ಕಾಳಜಿ ವಹಿಸಿ ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆ ಒದಗಿಸಿ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳಲು ಚಿಂತನೆಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಆಸ್ಪತ್ರೆಗೆ ಭೇಟಿ ಕೊಟ್ಟರೆ ಅಭಿಮಾನಿ ಜೊತೆ ಸಮಯ ಕಳೆಯೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ತಮ್ಮ ನಿವಾಸದಲ್ಲಿ ಅಭಿಮಾನಿ ಜೊತೆ ಸ್ವಲ್ಪ ಸಮಯ ಕಳೆಯಲು ನಟ ಶಿವರಾಜ್ ಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ಜೊತೆಗೆ ಚಿಕಿತ್ಸಾ ವೆಚ್ಚ ಭರಿಸಲು ಶಿವರಾಜ್ ಕುಮಾರ್ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇನ್ನು ಮೈಸೂರಿನ ಯುವಕ ಈತ ಕಿಡ್ನಿ ವೈಫಲ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ವರದಿಯನ್ನ ಪ್ರಕಟ ಮಾಡಲಾಗಿತ್ತು. ಸುವರ್ಣ ನ್ಯೂಸ್ನ ಮಾನವೀಯ ವರದಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇದೀಗ ಸ್ಪಂದಿಸಿದ್ದಾರೆ. ನಟ ಶಿವರಾಜ್ ಕುಮಾರ್ ನೆಚ್ಚಿನ ಅಭಿಮಾನಿಯನ್ನ ಭೇಟಿ ಆಗೋದಿಕ್ಕೆ ಇದೀಗ ನಟ ಶಿವರಾಜ್ ಕುಮಾರ್ ಮುಂದಾಗಿದ್ದಾರೆ. ಶಿವರಾಜ್ ಕುಮಾರ್ ಆಪ್ತ ಸಹಾಯಕರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಯುವಕನನ್ನ ಭೇಟಿ ಮಾಡಲಿದ್ದಾರೆ. ಈ ಯುವಕ ಏನಿದ್ದಾನೆ ಎರಡೂ ಕಿಡ್ನಿ ವೈಫಲ್ಯದಿಂದ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಯುವಕ ಜಯಕುಮಾರ್ ಈತ ತನ್ನ ನೆಚ್ಚಿನ ಅಭಿಮಾನಿ ಜಯಕುಮಾರ್ನನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳಲು ಶಿವಣ್ಣ ನಿರ್ಧಾರವನ್ನ ಮಾಡಿದ್ದಾರೆ. ಸ್ವತಃ ಕಾಳಜಿ ವಹಿಸಿ ಆಂಬ್ಯುಲೆನ್ಸ್ ಮೂಲಕ ಚಿಕಿತ್ಸೆಯನ್ನು ಒದಗಿಸಿ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಳಲು ನಟ ಚಿಂತನೆಯನ್ನ ನಡೆಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟರೆ ಅಭಿಮಾನಿ ಜೊತೆ ಹೆಚ್ಚು ಸಮಯವನ್ನ ಕಳೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ತಮ್ಮ ನಿವಾಸದಲ್ಲಿ ಅಭಿಮಾನಿಯ ಜೊತೆ ಸ್ವಲ್ಪ ಸಮಯ ಕಳೆಯೋದಕ್ಕೆ ನಟ ಶಿವರಾಜ್ ಕುಮಾರ್ ಚಿಂತನೆಯನ್ನ ನಡೆಸಿದ್ದಾರೆ. ಜೊತೆಗೆ ಚಿಕಿತ್ಸಾ ವೆಚ್ಚವನ್ನ ಕೂಡ ಭರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಈ ಒಂದು ವಿಚಾರ ಏನಿತ್ತು ಸುವರ್ಣ ನ್ಯೂಸ್ ನಲ್ಲಿ ವರದಿಯಾಗಿತ್ತು, ಕಿಡ್ನಿ ವೈಫಲ್ಯ ಆಗಿರುವಂತಹ ಹುಡುಗ ಭೇಟಿ ಆಗಬೇಕು ಅಂತಿದ್ದಾನೆ ಶಿವರಾಜ್ ಕುಮಾರ್ ಹಾಗೆ ಸಂಸದ ಧ್ರುವನಾರಾಯಣ ಅಂತ. ಇದೀಗ ಶಿವರಾಜ್ ಕುಮಾರ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಿ. ಎಸ್ ಸೌಜನ್ಯ, ಏನಂತ ಹೇಳಿದ್ರೆ ಏನು ನಾವು ಮೈಸೂರಿನ ಎಚ್.ಡಿ. ಕೋಟೆ ತಾಲೂಕಿನ ಜಯಕುಮಾರ್ ಅನ್ನೋ ಒಂದು ಯುವಕನಿಗೆ ಕಿಡ್ನಿ ವೈಫಲ್ಯ ಆಗಿರ್ತಕ್ಕಂಥದ್ದು. ಆ ಕಿಡ್ನಿಯನ್ನ ಕೊಡ್ಲಿಕ್ಕೆ ತಾಯಿ ಸ್ವತಃ ಮುಂದೆ ಬಂದ್ರು ಕೂಡ ಅವ್ರಿಗೆ ಚಿಕಿತ್ಸೆ ವೆಚ್ಚವನ್ನ ಬರ್ಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಸುದ್ದಿಯನ್ನ ಮಾಡಿದ್ವಿ. ಆ ಜಯಕುಮಾರ್ಗೆ ಒಂದು ಆಸೆ ಇತ್ತು, ತಾನು ಸಂಸದ ಧ್ರುವನಾರಾಯಣ್ ಹಾಗೆ ನಟ ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ಬೇಕು ಅನ್ನೋ ಒಂದು ಆಸೆ. ಅದೇ ರೀತಿಯಾಗಿ ಏನು ಸುವರ್ಣ ನ್ಯೂಸ್ ನಲ್ಲಿ ಸುದ್ದಿ ಬಿತ್ತರ ಆದ ಹಿನ್ನೆಲೆಯಲ್ಲಿ ಸಂಸದ ಧ್ರುವನಾರಾಯಣ್ ನಿನ್ನೆ ಬಂದವರು ಆಸ್ಪತ್ರೆನಲ್ಲಿ ಯುವಕನನ್ನ ಭೇಟಿ ಮಾಡಿದ್ರು, ಸಾಂತ್ವನ ಕೂಡ ಹೇಳಿದ್ರು. ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ನೋಡ್ಕೊಳ್ಳುತ್ತೆ, ಅವ್ರಿಗೆ ನಾವು ಶಿಫಾರಸು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಏನು ಸುದ್ದಿ ಮಾಧ್ಯಮದಲ್ಲಿ ಬಿತ್ತರ ಆದ ಹಿನ್ನೆಲೆಯಲ್ಲಿ ಇವತ್ತು ಶಿವರಾಜ್ ಕುಮಾರ್ ಅವರು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಬಂದು ಯುವಕನನ್ನ ಭೇಟಿ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಬಂದಿತ್ತು. ಆದ್ರೆ ಈಗ ಅವರು ಮೈಸೂರಿಗೆ ಬರ್ಲಿಕ್ಕೆ ಆಗದೆ ಇರೋದರ ಹಿನ್ನೆಲೆಯಲ್ಲಿ ಯುವಕನನ್ನೇ ಕೂಡ ಆಂಬ್ಯುಲೆನ್ಸ್ ಮೂಲಕವಾಗಿ ಬೆಂಗಳೂರಿಗೆ ಕರ್ಕೊಂಡು ತಮ್ಮ ಮನೆಯಲ್ಲಿ ಯುವಕನನ್ನ ಮಾತಾಡಿಸಿ ನಂತರ ತಾವು ಯುವಕನಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸಾ ವೆಚ್ಚವನ್ನ ಬರ್ತೀವಿ ಅಂತ ಈಗ ಅವರು ತಮ್ಮ ಆಪ್ತ ಸಹಾಯಕ ಏನಿದ್ದಾರೆ ಅವ್ರ ಕೈಲಿ ಹೇಳಿ ಕಳ್ಸಿರ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ. ಆಂಬ್ಯುಲೆನ್ಸ್ ಇಂದ ಇಲ್ಲಿ ಬೆಂಗಳೂರಿಗೆ ಕಳಿಸುವಂತ ಒಂದು ವ್ಯವಸ್ಥೆ ನಡೀತಾ ಇದೆ ಸೌಜನ್ಯ. ಓಕೆ ಮಧುಸೂದನ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.